ಸಿಚುವೇಶನ್ಗೆ ಆಪ್ಟ್ ಆಗಿ ಒಂದು ಸಾಂಗ್ ಮಾಡಿದ್ವಿ. 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ 11 ಗಂಟೆಗೆ A2 ಮ್ಯೂಸಿಕ್ ಅಲ್ಲಿ. ಒಂದ್ 2 ಲೈನ್ ಹಾಡಕ್ ಇಷ್ಟಪಡ್ತೀನಿ. ಬದುಕಿನ ಆಟವು ಬಲ್ಲವರ್ಯಾರು, ನೋವು ನಗುವಿಗೆ ಕಾರಣರ್ಯಾರು. ಬದುಕಿನ ಆಟವು ಬಲ್ಲವರ್ಯಾರು, ನೋವು ನಗುವಿಗೆ ಕಾರಣರ್ಯಾರು. ಇರುವ ತನಕ ಜೊತೆಗೆ ಇರುವರ್ಯಾರು, ಇರುವ ತನಕ ಜೊತೆಗೆ ಇರುವರ್ಯಾರು. ನಿನಗಿದೋ ತಿಳಿವುದು ಓ ಮನುಜ, ಓ ಮನುಜ, ಓ ಮನುಜ. ಇದು ಸಾಂಗ್ ಆಕ್ಚುಲಿ. ಆಮೇಲೆ ಇದರಲ್ಲಿ ಚರಣ ಇದೆ. ಯಾರೋ ಮಾಡಿದ ಕರ್ಮ ನಿನಗೆ ಮುಡಿಪಾಯಿತು, ಯಾರೋ ಮಾಡಿದ ಪಾಪ ನಿನಗೆ ಉರುಳಾಯಿತು. ಏನಂದ್ರೆ ದರ್ಶನ್ ಸರ್ ಹೆಣ್ಣು ಹಿಂದಕ ನಿಜವಾಗ್ಲೂ ದರ್ಶನ್ ಸರ್ ಹೆಣ್ಮಕ್ಳನ್ನ ಆ ಥರ ನೋಡ್ತಾರ? ಇಲ್ಲ ಸರ್, ನಾನ್ ನೋಡಿರೋ ಪ್ರಕಾರ ಗೌರವ ಕೊಡ್ತಾರೆ. ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡ್ತಾರೆ. ಕೀಳಾಗಿ ಯಾವತ್ತು ಏನಮ್ಮ ಅಂತಾನೆ ಮಾತಾಡ್ತಾರೆ. ತುಂಬಾ ಕಾಂಟ್ರವರ್ಸಿ ಆಗೈತೆ ಅವ್ರದೊಂದು. ಯಾವ್ದು ಅಂದ್ರೆ ಲಕ್ಷ್ಮಿ ಬಗ್ಗೆ ಒಂದು ಇದು ಬಟ್ಟೆ ಬಿಚ್ಚಿ ಕೊಡಿಸಿ ವೀಲಲ್ಲಿ ಅದೊಂದು ಮಾತು, ಅದನ್ನು ಹೇಳಿ ಕಟ್ ಮಾಡೋದಿತ್ರ ಏನ್ ಸರ್, ಅವರು ಹೇಳಿದ ಅರ್ಥ ಬೇರೆ. ಅರ್ಥ ಜನಗಳ ಅರ್ಥ ತಿಳ್ಕೋಬೇಕು. ಅವ್ರು ಏನ್ ಹೇಳಿದ್ರು, ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ತಿಳ್ಕೋಬೇಕು ಜನ. ಅದನ್ನ ಹೇಳಿದ ತಕ್ಷಣನೇ ತಪ್ಪು ಮತ್ತೊಂದು ಮಗನೊಂದು ಈ ಅನ್ವಾಂಟೆಡ್ ಜನಗಳು ಇರ್ತಾರಲ್ಲ ಸರ್, ಕೆಲವ್ರು ನೋಡ್ತಾ ಇದೀನಿ ನಾನು. ಅನ್ವಾಂಟೆಡ್ ಸುಮ್ಮನೆ ಬೇಳೆ ಬೇಯಿಸ್ಕೊಳಕ್ಕೆ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ತಿಕ್ಕು ತರ ಮಾತಾಡ್ತಾರೆ. ಅರ್ಥ ಆಯ್ತಾ? ಸೊ ಅಂತವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡಲ್ಲ. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಸರ್. ಕರ್ಮ ಅನ್ನೋದು ಯಾವ ಮಗನ್ನು ಬಿಡಲ್ಲ. ಅವ್ರ ವಿರುದ್ಧ ಸುಮಾರು ಪ್ರತಿಭಟನೆಗಳನ್ನ ಮಾಡಿದ್ರು. ನಿಜವಾಗ್ಲೂ ಪ್ರತಿಭಟನೆಕಾರರೇ ಮಾಡಿದ್ರ ಅಥವಾ ಹುಟ್ಟಾಕಿ ಪ್ರತಿಭಟನೆಕಾರರು ಅಂತ ನುಡಿಸಿ ಮಾಡ್ಸಿದ್ರ? ಮಾಮೂಲಿ ಗೊತ್ತಲ್ಲ ಸರ್ ನಿಮ್ಗೇನೆ. ಹುಟ್ಟಾಕ್ತಾರೆ, ಮಾಡಿಸ್ತಾರೆ, ದುಡ್ಡು ಕೊಟ್ಟು ಮಾಡಿಸ್ಬೋದೇನೋ ಗೊತ್ತಿಲ್ಲ ನಮ್ಗೆ, ಭಗವಂತನ ಗೊತ್ತು. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ಅವ್ರ ಬಗ್ಗೆ ಎಷ್ಟು ಕೆಟ್ಟದ್ ಮಾಡ್ಲಿ ಸರ್, ಒಳ್ಳೇದೇ ಆಗೋದು ಕೊನೆಗೆ. ಪಾಸಿಟಿವ್ ಆಗೇ ಬರೋದು ಅವ್ರ ಆಚೆ. ಅರ್ಥ ಆಯ್ತಾ? ಅವ್ರ ಆಚೆ ಬಂದ್ಮೇಲೆ ನೀವು ನೋಡ್ತಾ ಇರಿ, ಹುಲಿ ಒಳಗಡೆ ಇದ್ದನು ಹುಲಿಲೆ, ಹೊರಗಡೆ ಬಂದ್ರು ಹುಲಿನೇ. ಈ ಅನ್ವಾಂಟೆಡ್ ಪೀಪಲ್ಗಳು ತಿಕ್ಕಲ್ ತರ ಮಾತಾಡ್ಕೊಂಡಿರ್ತಾರೆ ನೋಡಿ. ಮೀಡಿಯಾ ಮುಂದೆ ಬರ್ಬೇಕು, ನಾನು ಫೇಮಸ್ ಆಗ್ಬೇಕು ಅಂತ. ತಿಕ್ಕಲವರಲ್ಲ, ಈ ಹುಚ್ಚಿ ಮೆಟ್ಲಿಡಿದು ಹಾಸ್ಪಿಟಲ್ ಇರ್ತಾರೆ ನೋಡಿ, ಅಂತವ್ರವರಲ್ಲ ರೀ. ಏನ್ರಿ ನಿನ್ ಸಾಧನೆ ತೋರ್ಸಯ್ಯ, ನೀನ್ ಏನ್ ಸಾಧನೆ ಮಾಡಿದೀನಿ, ಏನ್ ಕೊಟ್ಟಿದ್ಯ ಇಂಡಸ್ಟ್ರಿಗೆ? ಬಾಸ್ ಬಗ್ಗೆ ಮಾತಾಡ್ಬೇಕು, ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡ್ಬೇಕಂತ ಯೋಚನೆ ಮಾಡಿ ಮಾತಾಡ್ಬೇಕು. ಯಾರ್ಯಾರೋ ಬರ್ತಾರೆ, ಏನೋ ಹೇಳ್ತಾರೆ ಸರ್. ಏನ್ ಗೊತ್ತಾ ಸರ್, ಸಿಂಗಲ್ ಏಡಲ್ಲಿ ಮಾತಾಡ್ತಾರೆ. ಮೀಡಿಯಾ ಮುಂದೆ ಬಂದು ಶೋ ಕೊಡ್ತಾರ ಗೊತ್ತಾ? ನಿನ್ ಕೆಲ್ಸದಲ್ಲಿ ತೋರ್ಸಯ್ಯ. ಶೋ ಕೊಡೋದು ಮಾತಾಡೋದು ಬೇರೆ. ನಿನ್ ಕೆಲ್ಸದಲ್ಲಿ ನೀನ್ ಉತ್ತರ ಕೊಡು, ಕೆಲ್ಸ ಮಾಡು ಫಸ್ಟ್. ಆಮೇಲೆ ನೀನು ಬಂದ್ಬಿಟ್ಟು ಪಬ್ಲಿಸಿಟಿ ತಗೋತೀಯಲ್ಲ, ಫ್ರೀ ಪಬ್ಲಿಸಿಟಿ ಯಾಕೆ ತಗೋತೀಯ? ಕೆಲವ್ರು ಮಾತಾಡೋದೆಲ್ಲ ವೇಸ್ಟ್ ಸರ್. ಅದೇ ಭಗವಂತ ಹೇಳ್ತೀನಿ, ಕರ್ಮ ರಿಟರ್ನ್ಸ್ ಸರ್ಕಲ್. ನಾವ್ ಮಾಡಿದ ಕರ್ಮ ನಾವೆಲ್ಲ ಅನುಭವಿಸ್ಬಿಟ್ಟೆ ಹೋಗ್ಬೇಕು. ಮುಂಚೆ ಹೇಳೋರು ತಂದೆ ತಾಯಿ ಮಾಡಿದ ಮಕ್ಕಳಿಗೆ ಅಂತ. ಈಗ ಅವೆಲ್ಲ ಇಲ್ಲ, ಸೀನೇ ಇಲ್ಲ. ನೀನ್ ಮಾಡಿದ್ ನೀನ್ ಅನುಭವಿಸ್ಬೇಕು, ಹೋಗ್ತಾ ಇರ್ಬೇಕಿನ್ನ. ಫಸ್ಟ್ ನೀನ್ ಕಲಿಯಾಗ್ಬಿಟ್ಟು ನಿನ್ ತಿಕ್ಕ ನೀನ್ ತೊಳ್ಕೊಳಯ್ಯ. ಯಾಕೆ ಇನ್ನೊಬ್ರು ತಿಕ್ಕ ತೊಳಿಯಕ್ ಹೋಗ್ತೀಯಾ? ನೀನ್ ತೊಳ್ಕೊ ಫಸ್ಟ್. ನೀನ್ ಕರೆಕ್ಟ್ ಆಗಿರೋ ಫಸ್ಟ್. ನಾನ್ ಹೇಳ್ಕೊಂತೀನಿ ನೋಡಿ ಸರ್, ಹಿಂಗ್ ತೋರಿಸಿದಾಗ ಎಷ್ಟು ಇಲ್ಲಿ 100 ಬೆಳ್ಳಿ ನನ್ ಕೈಲಿ ತೋರಿಸ್ತಿದ್ದಾನೆ. ಇದನ್ ಫಸ್ಟ್ ಕಲಿ, ನನಗ್ ಕಲ್ತಿದ್ದ ಅದನ್ನೇ. ಯಾವನಾದ್ರು ನನ್ಗೆ ಹೇಳಿ ಅಂದಾಗ ಸರಿ ಅಣ್ಣ ನೀನೇ ದೊಡ್ಡವನು ಅಂತೀನಿ. ಏನಕ್ಕೆ ಕೇಳ್ರಿ ಅವನು, ಏನಕ್ಕೆ ಕೇಳ್ರಿ ಅವನ ಅಂತ ನಂಗತ್ತ? ಅವ್ನ್ ನಾಲೆಜ್ ಇಲ್ಲ, ಅವ್ನ್ ಬೆಳೆಯಲ್ಲ. ಸೊ ತಲೆ ಕಳ್ಸ್ಕೊಡೋದಾಗುತ್ತಲ್ಲ. ಅನ್ವಾಂಟೆಡ್ ಮಾತಾಡ್ತಾರ, ಮಾತಾಡ್ಕೊಳ್ಳಿ. ಪಾಸಿಟಿವ್ ನೆಗೆಟಿವ್ ಭಾಷೆ ಹೇಳೋರು ಇಂಟರ್ವ್ಯೂ ಪಾಸಿಟಿವ್ ನೆಗೆಟಿವ್ ಕುದುರೆ ಓಡ್ತಾ ಇರ್ತದ. ನಾನು ಬಜಾರಲ್ಲಿ ಇರ್ತೀನ ಸಾಕು ಅಷ್ಟೇ. ದರ್ಶನ್ ಸರ್ದು ಈ ಟೈಮಲ್ಲಿ ಒಂದು ಡೈಲಾಗ್ ನಮ್ಗೆ ರಿಪೀಟ್ ಆಗೋ ತರ ಇದೆ. ಯಾರು ಏನೋ ಹೇಳಿ, ಯಾರು ಏನೇ ಮಾತಾಡ್ಲಿ, ನಾವಂತೂ ಸದ್ದಿನ ಇರ್ತೀವಿ. ಹೌದು, ಆ ಡೈಲಾಗ್ ಸರ್ ಯಾರು ಏನೇ ಮಾತಾಡ್ಲಿ,
ತಲೆ ಕೆಡ್ಸ್ಕೊಳ್ಳಲ್ಲ, ಯಾರು ಏನೇ ಹೇಳಿ ತಲೆ ಕೆಡ್ಸ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಆಮೇಲೆ ಮುಂದ್ ಮಾತು ಹೇಳ್ತಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಕಷ್ಟಪಟ್ಟು ಕೆಲಸ ಮಾಡ್ರಿ ಅಂತಾರೆ. ಯಾರು ಸರ್ ಹೇಳ್ತಾರೆ ಈ ತರ ಮಾತುಗಳು? ದರ್ಶನ್ ಸರ್ ಹೇಳೋರೆ ಅಂದ್ರೆ ತಲೆ ಹಿಡಿಬೇಡ, ತಲೆ ಹೊಡಿಬೇಡ, ಕಷ್ಟಪಟ್ಟು ಕೆಲಸ ಮಾಡು, ಉದ್ಧಾರ ಆಗ್ತೀಯ ಅಂತಾರೆ. ಅದನ್ನೇ ನಾನು ಕಲ್ತಿರೋದು ಸರ್. ಇನ್ನೊಬ್ಬನ್ ತಲೆ ಹಿಡಿದ್ಬಿಟ್ಟು ಇನ್ನೊಬ್ಬನ್ ಮಾರ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀನಿ, ಮ್ಯೂಸಿಕ್ ಕಲ್ತಿದ್ದೀನಿ, ಸಾಧನೆ ಮಾಡ್ತಾ ಇದೀನಿ. ಸರಸ್ವತಿ ತಾಯಿ ಯಾವನಿಗೂ ಒಲಿಯಲ್ಲ ಅಷ್ಟು ಈಸಿಯಾಗಿ. ಆ ತಾಯಿ ನನ್ನಲ್ಲಿ ಬಂದು ಕುತ್ಕೊಂಡವಳೆ ಅಂದಾಗ ನಾನು ಎಷ್ಟು ಮರ್ಯಾದೆ ಕೊಡ್ಬೇಕು ಸರಸ್ವತಿ ತಾಯಿಗೆ ಹೇಳ್ರಿ? ಅಷ್ಟೇ ಮರ್ಯಾದೆ ಕೊಡ್ಬೇಕು, ಅಷ್ಟೇ ಪ್ರೀತಿ ಮಾಡ್ಬೇಕು. ಮ್ಯೂಸಿಕ್ ನ ಪ್ರೀತಿ ಮಾಡೋನು ಇಲ್ಲಿ ಹೋಗ್ತಾನೆ ಸರ್, ಯಾವನು ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಹೋಗ್ತಾನೆ. ದುರಂಕಾರ ಇರೋನು ಇಲ್ಲಿಗೆ ಬರೋದು, ಇಲ್ಲಿಗೆ ಬರಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಚಿತ್ರಾನ್ನ ತಿನ್ನಕ್ಕೂ ರೆಡಿ ಆಗಿರ್ಬೇಕು, ಬಿರಿಯಾನಿ ತಿನ್ನಕ್ಕೂ ರೆಡಿ ಆಗಿರ್ಬೇಕು. ನೀವು 30 ರೂಪಾಯಿ ಇದ್ರೆ ಚಿತ್ರಾನ್ನ ತಿನ್ನು, ನಿನ್ನ ಹತ್ರ 1000 ರೂಪಾಯಿ ಇದ್ರೆ 7 ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ನು, ಯಾವನ್ ಬೇಡ ಅಂತಾನೆ. ನನಗೆ 7 ಸ್ಟಾರ್ ಇರ್ಬೇಕು ಅಂತಾರೆ ಜನ ಈಗ. ನನಗೆ ಹಂಗಲ್ಲ ಸರ್, ನಾನು ದರ್ಶನ್ ಸರ್ ಹತ್ರ ಕಲ್ತಿರೋ ಪಾಠ ಇದು. ನೆಲದಲ್ಲಿ ಕುತ್ಕೊಂಡು ಊಟ ಮಾಡಕ್ಕೂ ಸರಿ, 7 ಸ್ಟಾರ್ ಹೋಟ್ಲಿಗೆ ಕುತ್ಕೊಂಡು ಊಟ ಮಾಡಕ್ಕೂ ಸರಿ, ಜೈ ನಾನು ಕಲ್ತಿರೋ ಪಾಠ ಇದು. ಏನಕ್ಕೆ ಅಂತ ಒಂದೊಂದು ಮಿಟ್ಲೆ ಮಗು ಎಡವಿ ನಡೆಯುತ್ತಂತೆ. ಅದೇ ಲೈಫು. ಒಂದೊಂದು ಮಿಟ್ಲೆ ಹತ್ಬೇಕಂತೆ ಸರ್. ಏಕ್ದಮ್ ಹೋಗ್ಬಿಟ್ಟು ರಪ್ಪನ್ ಕೆಳಗಡೆ ಬಿಡೋದಲ್ಲ, ನಿಧಾನಕ್ಕೆ ಹೋಗೋಣ. ಪೇಷನ್ಸ್ ಐತಲ್ಲ, ಪೇಷನ್ಸ್, ಮನುಷ್ಯನಿಗೆ ಪೇಷನ್ಸ್ ಇಂಪಾರ್ಟೆಂಟ್ ಸರ್. ನಾನು ಕಲ್ತಿರೋದು ದರ್ಶನ್ ಸರ್ ಹತ್ರ ಇದು. ಆ ಲೆವೆಲ್ ಇವ್ರು ತವ್ರೆ ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅವರು. ಅಲ್ಲಿ ಮಾಡಿದ್ರು ತಿರ್ಗಾ ಲೈಟ್ ಬಾಯ್ ಆದ್ರು, ತಿರ್ಗಾ ಎಷ್ಟು ಅವಕಾಶಗಳು ಓಡಾಡಿದ್ರು. ಇವತ್ತು ಈ ಲೆವೆಲ್ ಬರ್ಬೇಕು ಅಂದ್ರೆ ಮೆಜೆಸ್ಟಿಕ್ ಸಿನಿಮಾ ಇಂದ ಸರ್, ರಾಮಮೂರ್ತಿ ಸರ್ ಇಂದ. ಇವತ್ತು ರಾಮಮೂರ್ತಿ ಸರ್ಗೆ ಅಷ್ಟು ಮರ್ಯಾದೆ ಕೊಡ್ತಾರೆ. ಸಿನಿಮಾ ಫಸ್ಟ್ ಪ್ರೊಡ್ಯೂಸರ್, ಏನಕ್ಕೆ ಮರ್ಯಾದೆ ಕೊಡ್ಬೇಕು ಸರ್? ಅಷ್ಟು ಪ್ರೀತಿ ಕೊಡ್ತಾರಲ್ಲ ರಾಮಮೂರ್ತಿ ಸರ್ಗೆ. ಇಲ್ಲಿಂದ ಹೇಳ್ತಾರ, ಇಲ್ಲಿಂದ ಹೇಳಲ್ಲ, ಇಲ್ಲಿಂದ ಎದೆ ತಟ್ಕೊಂಡಿರ್ತಾರೆ ರಾಮಮೂರ್ತಿ ಸರ್ ಅಂತ. ಅದನ್ನ ಕಲಿಬೇಕು ಸರ್ ನಾವೆಲ್ಲ. ನಾನು ಕಲ್ತಿರೋದು ಸರ್. ಇವತ್ತಿಗೂ ನನ್ನನ್ನು ಬೆಳೆಸಿದವರು, ನನ್ನನ್ನು ಸಪೋರ್ಟ್ ಮಾಡಿದವ್ರು, ನಾನು ಯಾರನ್ನೂ ಮರ್ತಿಲ್ಲ, ಯಾರನ್ನೂ ಮರೆಯೋದಿಲ್ಲ. ಅದನ್ನೇ ನನ್ನನ್ನು ಕಾಪಾಡ್ಕೊಂಡು ಹೋಗುತ್ತೆ ಕೊನೆವರೆಗೂ. ನಾನು ಅದನ್ನೇ ದರ್ಶನ್ ಸರ್ ಹತ್ರ ಕಲ್ತಿದ್ದೀನಿ. ಅವ್ರ ಅಭಿಮಾನಿಗಳು ನನ್ನ ಬೆಳೆಸೋರು, ಅವ್ರ ಫ್ಯಾನ್ ಪೇಜ್ಗಳು ಅವ್ರು ಬೆಳೆಸೋರು. ಯಾವನು ನನಗೆ ಸಪೋರ್ಟ್ ಮಾಡ್ತೀನಿ ಯಾವ ನನ್ನ ಮಗ ನನಗೆ ಮಾಡಿಲ್ಲ. ಅವ್ರ ಅಭಿಮಾನಿಗಳು ನನಗೆ ಮಾಡವ್ರೆ, ಅವ್ರ ಫ್ಯಾನ್ ಪೇಜ್ಗಳು ನನಗೆ ಮಾಡವ್ರೆ, ಡಿ ಕಂಪನಿ ನನಗೆ ಮಾಡವ್ರೆ, ಶೇರ್ ಮಾಡವ್ರೆ ಸಾಂಗ್ಗಳನ್ನ. ದರ್ಶನ್ ಸರ್ ರಿಲೀಸ್ ಮಾಡ್ಕೊಟ್ಟವ್ರೆ. ಇನ್ನೇನ್ ಬೇಕು ಸರ್ ನನಗೆ?